ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವಂತಹ, ಓದುವಂತಹ ಅಥವಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಿದ್ರೆ ಈ ವಿಡಿಯೋವನ್ನು ದಯಮಾಡಿ ಅವರಿಗೆ ತೋರಿಸಿ. ಈ ವಿಡಿಯೋದಲ್ಲಿರುವ ಟಿಪ್ಸನ್ನು ಇಂದಿನಿಂದಲೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿ. ನಿಮಗಿಂತ ಶಾಲೆಯಲ್ಲಿ ಅಥವಾ ಬೇರೆಲ್ಲಾದರೂ ಟಾಪರ್ ಇರುವಂತಹ ಮಕ್ಕಳಿದ್ರೆ ಅವರು ಖಂಡಿತ ನಿಮಗಿಂತ ಬುದ್ಧಿವಂತರಂತೂ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಅವರು ತುಂಬಾ ಸ್ಮಾರ್ಟ್ ಆಗಿ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. 3 ರೂಲ್ನ ಫಾಲೋ ಮಾಡಿದ್ರೆ ನೀವು ಸಹ ಜೀವನದಲ್ಲಿ ಬದಲಾವಣೆಯನ್ನ ತಂದುಕೊಳ್ಳೋದ್ರಲ್ಲಿ ಯಾವುದೇ ಬೇರೆ ಮಾತಿಲ್ಲ. 100% ಆಗಿ ನೀವು ಬದಲಾಗೆ ಆಗ್ತೀರಾ. ನೀವು ಸಹ ಟಾಪರ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಮೊದಲನೇ ರೂಲ್ ಏನಪ್ಪಾ ಅಂತ ಅಂದ್ರೆ 3 ಲೈನ್ ರೂಲ್. ಅಂದ್ರೆ ಯಾವುದೇ ದೊಡ್ಡ ಟಾಪಿಕ್ ಇರಲಿ ಅದನ್ನ 3 ಲೈನಲ್ಲಿ 3 ಸೆಂಟೆನ್ಸ್ನಲ್ಲಿ ಸುಲಭವಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ಪ್ಯಾರಾಗ್ರಾಫ್ ಇದ್ರೆ ಅದನ್ನ 3 ಲೈನ್ಗೆ ಇಳಿಸಿ ನೀವು ಅದನ್ನ ಮನದಟ್ಟು ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ತುಂಬಾ ಸುಲಭವಾಗತ್ತೆ. ಎಕ್ಸ್ಪ್ಲೈನ್ ಮಾಡಿ ಬರೆಯೋದಕ್ಕೂ ಈಸಿ ಆಗತ್ತೆ. ಕಾರಣ ಏನು ಅಂತ ಅಂದ್ರೆ ತುಂಬಾ ದೊಡ್ಡ ಪ್ಯಾರಾಗ್ರಾಫ್ ಆದ್ರೆ ಮನಸ್ಸಿಗೆ ಇಳಿಯೋದು ಕಷ್ಟ ಆಗತ್ತೆ. ಅದೇ ಸಣ್ಣ ಸಣ್ಣ ವಿಷಯಗಳನ್ನ ನಮ್ಮ ಬ್ರೈನ್ ಏನಿರುತ್ತೆ ತುಂಬಾ ಬೇಗನೆ ಕ್ಯಾಚ್ ಮಾಡುತ್ತೆ. ಚೆನ್ನಾಗಿ ನೆನಪಿಟ್ಕೊಂಡು ಎಕ್ಸಾಮ್ನಲ್ಲಿ ಬರೆಯೋದು ಸಹ ನಿಮಗೆ ತುಂಬಾ ಸುಲಭವಾಗಿರುತ್ತೆ. ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಎಕ್ಸಾಮ್ನಲ್ಲಿ ಆನ್ಸರ್ ಬರೆಯೋದು ಸಾಧ್ಯವಾಗುತ್ತೆ. ಇನ್ನು 2ನೇ ರೂಲ್ ಏನಪ್ಪಾ ಅಂತ ಅಂದ್ರೆ ಮಿಕ್ಸ್ ಸ್ಟಡಿ ರೂಲ್. ಮಿಕ್ಸ್ ಸ್ಟಡಿ ರೂಲ್ ಅಂತಂದ್ರೆ ಈಗ ನೀವು 2 ಅವರ್ ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. 2 ಅವರ್ ಅಲ್ಲಿ ಈಗ ಒಂದೇ ಸಬ್ಜೆಕ್ಟ್ನ ಗಂಟೆಗಟ್ಟಲೆ ಕೂತು ಓದೋದಕ್ಕಿಂತ 1.5 ಗಂಟೆ ಕಾಲ ಈಗ ಎಕ್ಸಾಂಪಲ್ ಆಗಿ ಇಂಗ್ಲೀಷನ್ನು ಓದಿದ್ರಿ ಅಂತ ಇಟ್ಕೊಳ್ಳಿ. ಇನ್ನು ಅರ್ಧ ಗಂಟೆ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಆಗ ನಿಮಗೆ ಮನಸ್ಸಿಗೂ ಸಹ ಖುಷಿ ಆಗತ್ತೆ, ರಿಲ್ಯಾಕ್ಸೇಷನ್ ಸಹ ಸಿಗತ್ತೆ, ಮತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳೋದು ಅಭ್ಯಾಸ ಮಾಡೋದಕ್ಕೆ ಸಹಾಯ ಆಗತ್ತೆ. ಮೈಂಡ್ಗೆ ತುಂಬಾ ಬೋರ್ ಆಗೋದಿಲ್ಲ. ಮೈಂಡ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು 3ನೇ ರೂಲ್ ಏನಪ್ಪಾ ಅಂತ ಅಂದ್ರೆ ಮಾರ್ನಿಂಗ್ ರೀಕಾಲ್ ರೂಲ್. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಪುಸ್ತಕ ಹಿಡಿಯೋದಕ್ಕೆ ಹೋಗಬೇಡಿ. ಹಿಂದಿನ ದಿನ ಸಂಜೆ ಮಾಡಿರುವಂಥದ್ದು, ಹಿಂದಿನ ದಿನ ಮಾಡಿರೋದಂತನ್ನ ಸ್ವಲ್ಪ ಕಣ್ಣು ಮುಚ್ಕೊಂಡು ಸ್ವಲ್ಪ ಸಮಯ ಕೊಟ್ಟು ನೀವು ನೆನಪು ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ಅದು ನಿಮ್ಮ ಕಣ್ಣು ಮುಂದೆ ಬರಬೇಕು. ಈ ರೂಲ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ತುಂಬ ಒಳ್ಳೆಯ ಸಪೋರ್ಟ್ ಮಾಡುತ್ತೆ. ಜೊತೆಗೆ ನನ್ನ ಅಂತಃಶಕ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಮಕ್ಕಳಿಗೆ ಮತ್ತು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಅಂತ ಯೋಗ ನಿದ್ರಾಭ್ಯಾಸದ ವಿಡಿಯೋವನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಇನ್ನೇನು ಎಕ್ಸಾಮ್ ಹತ್ತಿರ ಬಂತಲ್ವಾ, ಹಾಗಾಗಿ ಪ್ರತಿದಿನದಲ್ಲಿ 2 ಬಾರಿ ಯೋಗ ನಿದ್ರಾಭ್ಯಾಸವನ್ನು ಮಾಡಿಕೊಂಡ್ರೆ ಜೊತೆಯಲ್ಲಿ ಈ ರೂಲ್ಸ್ಗಳನ್ನು ಸಹ ಫಾಲೋ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಖಂಡಿತ 100% ಬದಲಾಗೋದ್ರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿದ್ದೀನಿ, ಚೆಕ್ ಮಾಡಿ. ದಿನದಲ್ಲಿ 2 ಬಾರಿ ಯೋಗ ನಿದ್ರಾಭ್ಯಾಸವನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.